ಮಧುರ ಅವ್ರೆ ಆರಾಮಾಗಿರಿ ನೀವ್ ಗೌಡ್ರೆ. ಈ ಲೈಫಲ್ಲೆಲ್ಲ ಮಾಮೂಲಿ. ಅಣ್ಣಪ್ಪನವ್ರಿ ಎಮ್ಗ ಈ ಎಸ್ ಅಂಕಟ ಆದ್ರೆ ಕ್ವಾಣನ್ಗ ಮೇಯ ಸಂಕಟ ಅಂತೆ. ನನ್ನ ಟೆನ್ಷನ್ ನಾನಿದ್ರೆ ನೀವು ಆಟಗುಳಿ ಮಾಡ್ರಿ. ನೋಡ್ರಿ ನಾನು ಆಟಗುಳಿ ಮಾಡ್ತಾ ಇಲ್ಲ, ನಿಮ್ ಟೆನ್ಷನ್ ಕಡಿಮೆ ಆಗ್ಲಿ ಅಂತ ಹಾಡು ಆಡ್ತಾ ಇದ್ದೀನಿ. ಗೌಡ್ರೆ, ಕಮಿಷನರ್ ಅಂಕಲ್ಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸಿದೀನಿ. ಅವ್ರು ನಿಮ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ, ನೀವು ಆರಾಮಾಗಿರಿ. ಮಧುರ ಅವ್ರೆ, ಕಮಿಷನರ್ ಹೇಳಿದ್ರು ಅಂತ ಬಜರಂಗಿ ಇನ್ಸ್ಪೆಕ್ಟರ್ ಅಟ್ಟಿಗೆ ಬಂದಿದ್ರು. ನೋಡಿದ್ರ ಎಷ್ಟು ಬೇಗ ಆಕ್ಷನ್ ತಗೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಏನ್ ಹೇಳಿದ್ರು? ಡೈವರ್ಸ್ ಪೇಪರ್ ಸೈನ್ ಮಾಡಿ ಅಂದ್ರು. ಸೈನ್ ಮಾಡಕ್ ಹೇಳಿದ್ರ? ಮಧುರ ಅವ್ರೆ, ಕಣ್ಣೀರಧಾರೆ ಇದೇಕೆ ಗೌಡ್ರೆ, ಅಳೋದನ್ನ ನಿಲ್ಸಿ ವಿಷಯ ಏನು ಅಂತ ಹೇಳಿ. ಮಧುರ ಅವ್ರೆ, ಆ ರೌಡಿ ಯಾವುದೋ ಮಂತ್ರಿ ಚೇಳ ಅಂತೆ. ಅದಕ್ಕೆ ಆ ಮಂತ್ರಿಗಳ ಕಲಿ ಕಮಿಷನರ್ಗೆ ಫೋನ್ ಮಾಡಿಸ್ಬಿಟ್ಟು ಗೌಡ್ರು ಸೈನ್ ಹಾಕ್ಲಿಲ್ಲ ಅಂದರೆ ಬ್ಯಾಗ್ ಅನ್ನಿಸ್ತೀನಿ ಅಂತ ಎದುರಿಸ್ಬಿಟ್ರಂತೆ. ಅದಕ್ಕೆ ಆ ಕಮಿಷನರ್ ಎದುರ್ಕೊಂಡು ಬಜರಂಗಿ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ನೀವು ಗೌಡ್ರ ಕಲ್ ಸೈನ್ ಹಾಕ್ಸ್ನಿಲ್ಲ ಅಂದರೆ ನಿಮಗೆ ಬ್ಯಾಗ್ ಅನ್ನಿಸ್ಬಿಡ್ತೀನಿ ಅಂದ್ರಂತೆ. ಬಜರಂಗಿ ಇನ್ಸ್ಪೆಕ್ಟ್ರ್ ಎದುರ್ಕೊಂಡು ನೀವು ಸೈನ್ ಹಾಕ್ಲಿಲ್ಲ ಅಂದರೆ ನಿಮಗೆ ಬ್ಯಾಗ್ ಅನ್ನಿಸ್ಬಿಡ್ತೀನಿ ಅಂತ ಅಂದ್ಬಿಟ್ರು. ಮಧುರ ಅವ್ರೆ, ಹೌದಾ? ಅಧಿಕಾರದಲ್ಲಿ ಇರೋರೆ ಹೀಗೆ ಮಾಡಿದ್ರೆ ಇನ್ನು ನಮ್ಮಂತ ಸಾಮಾನ್ಯ ಜನರು ಏನ್ ಮಾಡ್ಬೇಕು? ಈಗ ಏನ್ ಮಾಡೋದು? ಗೌಡ್ರೆ, ನೀವೊಂದು ಕೆಲಸ ಮಾಡಿ. ನೀವು ಯಾರು ಹೇಳೋರು ಮಾಡ್ತೀನಿ. ಸತ್ತೋಗ್ಬಿಡಿ. ಮಧುರ ಅವ್ರ ಮೊಡ್ಲಲ್ಲಾದ್ರೆ ಅದಕ್ಕೂ ರೆಡಿ. ಮಧುರ ಅವ್ರೆ, ನೀವು ಹೇಳಿ. ನೀವೊಬ್ಬ ಕಚ್ಚಡ, ನೀಚ, ಕ್ಯಾರೆಕ್ಟರ್ಲೆಸ್ ಅಂತ ಪ್ರೂವ್ ಮಾಡಿ. ಮಧು, ಎಲ್ರಿಗೂ ಗೊತ್ತಿರೋ ವಿಷಯನ ಎಷ್ಟು ಸಲ ಅಂತ ಪ್ರೂವ್ ಮಾಡಕ್ಕಾಗುತ್ತಮ್ಮ? ಇವರು ನೀಚ, ಕ್ಯಾರೆಕ್ಟರ್ಲೆಸ್ ಅಂತ ಇಡೀ ಪ್ರಪಂಚಕ್ಕೆ ಇವರೇ ಡಂಗುರು ತಗೊಂಡು ಸಾರ್ಬಿಟ್ಟಿದ್ದಾರೆ. ಜೋನ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಧುರ ಅವ್ರೆ, ನೀವೇನೋ ಒಳ್ಳೆ ಐಡಿಯಾ ಕೊಡ್ತಿದ್ದಾರೆ ಅನ್ಕೊಂಡ್ರೆ ನೀವು ಹಿಂಗೆ ಹೇಳಿರ್ಯಾ. ಗೌಡ್ರೆ, ಅವ್ರಿಗೆ ತೋರ್ಸಕ್ಕೆ ಒಂದು ಪ್ರೂಫ್ ರೆಡಿ ಮಾಡ್ಕೊಳ್ಳಿ ಅಷ್ಟೇ. ಯಾಕಂದ್ರೆ ಒಬ್ಬ ಹುಡುಗ ಕ್ಯಾರೆಕ್ಟರ್ಲೆಸ್ ಅಂತ ಗೊತ್ತಾದ್ರೆ ಯಾವ ಹುಡುಗಿನೂ ಮದ್ವೆ ಆಗಕ್ ಒಪ್ಪಲ್ಲ. ಮಧುರ ಅವ್ರೆ, ಐಡಿಯಾನ ಪಸಂದ್ ಆಗದೆ, ಅದನ್ನ ಯಾರು ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ವೇ? ನೋಡ್ರೆ, ನೀವು ಕ್ಯಾರೆಕ್ಟರ್ಲೆಸ್ ಅನಿಸ್ಕೋಬೇಕು ಅಂದ್ರೆ ಸರೋಜನ್ ಜೊತೆ ಒಂದು MMS ರೆಡಿ ಮಾಡ್ಕೊಂಬಿಡಿ. ಕರೆಕ್ಟ್ ಜಾನಿ, ನಾನ್ ಹೇಳ್ಬೇಕಂತ ಇದ್ದಿದ್ದನ್ನ ನೀವೇ ಹೇಳಿದ್ರಿ. ಮಧುರ ಅವ್ರೆ, ನಾನು ಅಂತವ್ನಲ್ಲ. ನಾನಂತನ್ನ ಮಾಡ್ತೀನಿ. ನಮಸ್ಕಾರ ರೀ ಮಾವರ. ನಮಸ್ಕಾರ. ಡೈವರ್ಸ್ ಪೇಪರ್ ರೆಡಿ ಆತ್ರೆ? ನಾನು ಎಷ್ಟೊತ್ತಿ ಹೇಳ್ಬೇಕು, ಡೈವರ್ಸ್ ಪೇಪರ್ ಸೈನ್ ಮಾಡಲ್ಲ. ಅಣ್ಣ, ನಾನು ಇನ್ನೊಂದ್ಸಲ ಕೈ ನರ ಕಟ್ ಮಾಡ್ಕೊತೀನಿ. ಈ ಕೈ ನರ ಕಟ್ ಮಾಡ್ಕೊಂಡೆ ಅಂದ್ರೆ ನಾ ಇವನು ಕುತ್ತಿಗೆ ನರ ಕಟ್ ಮಾಡ್ತೀನಿ. ಓ ಸರ್, ನಮಸ್ಕಾರ. ನಮಸ್ಕಾರ ಸರ್, ಒಂದು ನಿಮಿಷ ಬರ್ತೀರಾ? ಬನ್ನಿ. ಮೇಡಮ್, ನೀವು ಬನ್ನಿ. ಅಣ್ಣ ತಂಗಿ ಎಷ್ಟು ಡೀಸೆಂಟ್ ಆಗಿ ಕಾಣಿಸ್ತಿದ್ದೀರಾ. ಹೋಗಿ ಇಂಥ ನೀಚ ಮನುಷ್ಯನಿಗೆ ನಿಮ್ಮ ತಂಗಿನ ಮದುವೆ ಮಾಡ್ಕೊಡ್ತಿದ್ದೀರಲ್ಲ. ಒಂದ್ ನಿಮಿಷ ಅವ್ರ ಕೃಷ್ಣಲಿಲ್ಲ ಇಲ್ಲಿ ನೋಡಿ. ನಿಮ್ಗೆ ವಯಸ್ಸು 18 ಆಗಿದೆಯಲ್ಲ? ಆಲ್ಮೋಸ್ಟ್ 2 ಸಲ ದಾಟಿದೆ. ಹಾಗಿದ್ರೆ ನೀವು ನೋಡ್ಬೋದು. ಸರ್ ನೋಡಿ ಸರ್. ಈಕೆ ಡಾನ್ಸರ್ ಸರೋಜ ಅಲ್ಲ? ಹೌದು, ನಿಮ್ಗೆ ಗೊತ್ತು? ಈಕಿನ ಕೂಟ ನಾನು ಒಂದು 15 MMS ಅದಾವ. ಅದ್ರೊಳಗೆ ನಮ್ಮ ಮಾವಂದು ಒಂದೇ ಒಂದು MMS. ನಡಿಲ್ಲ. ನಡೀಲಿ ಆದ್ರೆ ನನಗ್ ನಡೆಯಂಗಿಲ್ಲ. ನನಗೆ ಇಂಥ ಗಂಡಸು ಬೇಡ. ಈ ಹುಡುಗ ನನಗ್ ಲಾಯಕ್ಕಿಲ್ಲ. ನಿನಗ ಬೇಡ ಅಂದ್ರೆ ನನಗೂ ಬೇಡ. ನಡಿ ಹೋಗೋಣ. ಎಲ್ಲಿಗೆ ಹೋಗೋಣ? ಮನೆಗ್ ನಾ ಬರಂಗಿಲ್ಲ. ನನಗೆ ಇನ್ನೊಬ್ಬ ಹುಡುಗ ಇಷ್ಟ ಆಗೇನ. ಯಾರವ ಹೇಳ? ಈಗಿನ ಈಗ ಲಗ್ನ ಮಾಡಿಸ್ಬಿಡ್ತಾನೆ. ಬೆನ್ ತೋರ್ಸು. ನಮ್ಮ ಕಾಲ ಆಗೋದಿಲ್ಲ, ನಾವು ಬರೋದಿಲ್ಲ. ಆಯ್ತು ಮಡ್ಗು. ಹಾಲು ಕುಡೀರಿ. ಶ್ರೀ ರಾಮ ಚಂದ್ರ ಗೌಡ. ನನ್ನ ಹೆಸರು ಜಪ ಮಾಡಿ ಸಾಕು, ವಿಷಯಕ್ಕೆ ಬಾ. ಬಾವು, ನನ್ನ ಪ್ಯಾಟೆಗೆ ಬಂದು ಎಷ್ಟು ದಿನ ಆಯ್ತು. ಒಂದ್ ದಿನ ಆದ್ರೂ ಅಟ್ಟಿಂದ ಆಚೆ ಕರ್ಕೊಂಡು ಹೋಗಿದ್ದೀರಿಯಾ? ಬಾಗ ತೆಗೆದು ಬಿಟ್ಟಿನಿ, ಆಚೆಗೆ ಬಂದ್ಬಿಡು. ಬಾವು, ನಿಮ್ ಕಣ್ಣಿಗೆ ನಾ ಚಿಕ್ಕೋಸ್ತರ ಕಂಡಿನ. ನಾ ಹೇಳಿದ ಹಂಗಲ್ಲ, ನನ್ನ ಎಲ್ಲಾದ್ರೂ ಬೋಲ್ಡ್ ಜಾಗ ಕರ್ಕೊಂಡು ಹೋಗಿ ಅಂತ. ಬೋಲ್ಡ್ ಜಾಗವಾ? ಅದೇ ಚಳಿ ಚಳಿ ಅಂತಾರಲ್ಲ, ಅದು ಬೋಲ್ಡ್ ಜಾಗ ಅಲ್ಲ, ಕೋಲ್ಡ್ ಜಾಗ. ಕರ್ಕೊಂಡು ಹೋದಿರಿಯಾ? ಇದಕ್ಕಿದಾಗಲೇ ಈ ಥರ ಐಡಿಯಾ ನಿನ್ ತಲೆಗೆ ಯಾಕೆ ಬಂತು? ಬಾವು, ನಿಮ್ ತವ ಕೆಲಸ ಮಾಡ್ತಾರಲ್ಲ ರಾಜು, ಅವರು ಮತ್ತೆ ಸೂರ್ಯ ಸೇರ್ಕೊಂಡು ಯಾವ್ದು ಬೋರ್ವೆಲ್ ಏಜೆನ್ಸಿ ಓಪನ್ ಮಾಡ್ಯಾರಂತೆ. ಅದು ಬೋರ್ವೆಲ್ ಏಜೆನ್ಸಿ ಅಲ್ಲ, ಟ್ರಾವೆಲ್ ಏಜೆನ್ಸಿ. ಹೇಳಿದ್ರಿ ಜಾಡ.
ಅವ್ರು ನಮ್ಮನ್ನ ಕುಲು ಮನಾಲಿ ಕರ್ಕೊಂಡೋಗಿ 3 ರಾತ್ರಿ 2 ದಿನ ಅಲ್ಲೇ ಇರಿಸ್ಕೊಂಡು ಊಟ ತಿಂಡಿ ಎಲ್ಲ ಕೊಟ್ಟು ನಿಮ್ಗೆ ಹೊಸಿ ಕುಡಿಯೋಕ್ಕೂ ಕೊಟ್ಟು ನಮ್ಮನ್ನ ವಾಪಸ್ ಕರ್ಕೊಂಡ್ ಬಂದಾರಂತೆ. ಅದು 3,000ದಲ್ಲಿ. ಅದು ನನಗೆ ಚಳಿ ಅಂದ್ರೆ ಅಲರ್ಜಿ ಅಂತ ಗೊತ್ತು ತಾನೆ. ನಿಮಗ್ ಚಳಿ ಅನ್ನೋ ಅಲರ್ಜಿ ಅಲ್ಲ, ದುಡ್ಡು ಅನ್ನೋ ಅಲರ್ಜಿ. ಫ್ರಿಜ್ ಅಲ್ಲಿರೋ ಐಸ್ ಹಾಕೊಂಡು ಡ್ರಿಂಕ್ಸ್ ಮಾಡುವಾಗ ನಿಮಗ್ ಚಳಿ ಆಗಲ್ಲ, ಕುಲು ಮನಾಲಿಗೆ ಹೋದ್ರೆ ಚಳಿ ಆಗ್ಬಿಡುತ್ತಾ? ಅದು ಫ್ರಿಡ್ಜ್ ಅಲ್ಲಿರೋ ಐಸ್ಕು ನ್ಯಾಚುರಲ್ ಐಸ್ಕು ವ್ಯತ್ಯಾಸ ಇರುತ್ತಲ್ವೇನಮ್ಮ? ಹೆಲೋ ಭಾವುಕ ನಟ, ನಾನು ಎಜುಕೇಟೆಡ್, ನನ್ನನ್ನ ಫೂಲ್ ಮಾಡಕ್ ಬರ್ಬೇಡಿ. ನೀವ್ ಅದೇನ್ ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ಕುಲು ಮನಾಲಿ ಸ್ನೋಫಾಲ್ ನಾನು ನೋಡ್ಬೇಕು, ನೀವ್ ಅದಕ್ಕೆ ದುಡ್ಡು ಅರೇಂಜ್ ಮಾಡ್ಬೇಕು ಅಷ್ಟೇ. ಅದ್ ನೋಡಕ್ ಅಲ್ಲಿ ಗಂಟೆ ಹಾಕೋಬೇಕು, ಟಿವಿ ಹಾಕು ತೋರಿಸ್ತಾರೆ ನೋಡ್ಕ. ನೀವು ಅಷ್ಟೇ ಊಟ ತಿಂಡಿನ ಟಿವಿ ನೋಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳಿ. ಪಾರು ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋಬೇಡ. ಮೊದ್ಲೇ ಚಳಿ ಅಂದ್ರೆ ನಂಗೆ ಆಗಲ್ಲ, ಮೂಗ್ ಕಟ್ಕತ್ತದೆ. ನಾವ್ ಅಲ್ಲಿಗೆ ಹೋಗೋದು, ಐಸ್ ಗಡ್ಡೆ ಮೇಲೆ ಕಾಲಿಟ್ಟು ಜಾರ್ ಬಿದ್ದು ಕುಲ್ಪಿ ತರ ಆಗೋದು, ಇದೆಲ್ಲ ಬೇಕಾ? ಅದಕ್ಕೆ ಬೇಡ ಅಂದದು. ಸಾರಿ, ಐ ಆಮ್ ವೆರಿ ಸಾರಿ. ನನ್ನ ಕೈಲಿ ಅಷ್ಟು ದುಡ್ಡು ಅರೇಂಜ್ ಮಾಡೋಕ್ಕಾಗೋದು ಇಲ್ಲ, ನಾನು ಎಲ್ಲಿಗೂ ಬರೋದು ಇಲ್ಲ. ಜಾನಿ, ನಾನು ಯಾವಾಗ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳ್ತೀನೋ, ಕರ್ಕೊಂಡು ಹೋಗ್ದಿರೋದಕ್ಕೆ ಏನಾದ್ರೂ ಒಂದು ಕಾರಣ ಹುಡುಕ್ತಾನೆ ಇರ್ತೀರಲ್ವಾ? ಬಾವು ಸುಮ್ಕೆ ಯಾಕೆ ಸುಳ್ಳು ಹೇಳಿರಿ? ನಿಮ್ಗೆ ದುಡ್ಡು ಖರ್ಚು ಮಾಡಕ್ ಆಗಿಲ್ಲ ಅಂತ ಹೇಳಿ ಕಂಜೂಸ್ ದನ ಕಾಯು ಅಂತಂದು. ಜಾನಿ, ಯಾರೋ ಡೋರ್ ನಾಕ್ ಮಾಡ್ತಿದ್ದಾರೆ, ಹೋಗಿ ಓಪನ್ ಮಾಡಿ. ಮಧು, ನಾನು ಇಲ್ಲಿ ಕೆಲಸ ಮಾಡ್ತಿರೋದು ಕಾಣಿಸ್ತಿಲ್ವಾ? ನೀನು ಸುಮ್ಮನೆ ಕೂತಿದ್ಯಾ ತಾನೆ, ಹೋಗಿ ಡೋರ್ ಓಪನ್ ಮಾಡೋ. ಓ ಹೌದಾ, ತಾವು ಬಿಸಿನಾ? ಸರಿ, ನಾನೇ ಹೋಗಿ ಓಪನ್ ಮಾಡ್ತೀನಿ. ಮಧು, ನೀನ್ ಯಾಕಮ್ಮ ಎದ್ದೊಳಕ್ ಹೋಗ್ತೀಯಾ? ಕಾಫಿ ಕುಡಿ, ಕಾಫಿ ತಣ್ಣಗಾಗ್ಬಿಡುತ್ತೆ. ಯಾರು ಬಂದಿದ್ದಾರೆ ನಾನೇ ನೋಡ್ತೀನಿ. ಡೋರ್ ಓಪನ್ ಇದೆ, ಯಾರಪ್ಪ ಡೋರ್ ನಾಕ್ ಮಾಡಿದ್ದು? ನೀವು? ನಮಸ್ತೆ ಮಧುರ ಮೇಡಮ್. ಲೈ ಬಾಂಡ್ಲಿ, ಡೋರ್ ತೆಗೆದೇ ಇದೆ ತಾನೆ, ಮತ್ತೆ ಡೋರ್ ನಾಕ್ ಮಾಡ್ದೆ? ಡೋರ್ ನಾಕ್ ಮಾಡದೆ ಒಳಗೆ ಬರೋದು ಡೀಸೆನ್ಸಿ ಅಲ್ಲ. ನೀನ್ ಯಾವಾಗ ಇಷ್ಟೊಂದು ಡೀಸೆಂಟ್ ಆದ್ಯೋ? ಬಾಗ್ಲು ತೆಗ್ದಿದ್ರೆ ಸಾಕು, ಒಳ್ಳೆ ಬೀದಿ ನಾಯಿ ತರ ಒಳಗ್ ನುಗ್ತಾ ಇದ್ದೆ. ಇವತ್ತು ಡೀಸೆನ್ಸಿ ಬಗ್ಗೆ ನನ್ನ ಹತ್ರನೇ ಮಾತಾಡ್ತಿದ್ಯಾ? ಜಾನಿ ಬಾಯ್, ಮೈಸೆಲ್ಫ್ ಸೂರಿ. ಯಾಕೆ ಬಂದೆ ಅಂತ ಬೊಗಳು? ನಮ್ಮ ಟ್ರಾವೆಲ್ ಏಜೆನ್ಸಿಲಿ ಒಂದು ಆಫರ್ ಇದೆ, ಅದ್ರ ಬಗ್ಗೆ ನೆನ್ನೆ ಮಧುರ ಅವ್ರಿಗೆ ಹೇಳಿದ್ದೆ. ಅವ್ರು ನಿಮ್ ಜೊತೆ ಡಿಸ್ಕಸ್ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಏನಾಯ್ತು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆಂದ್ರೆ ಆಫರ್ಗೆ ತುಂಬಾ ಡಿಮ್ಯಾಂಡ್ ಇದೆ. ನೀನ್ ಹೇಳೋದನ್ನ ನಾನು ನಂಬೇಕಾ? ಸೂರಿ, ಸಾರಿ, ನಾನು ಟ್ರಿಪ್ಪಿಗೆ ಬರಲ್ಲ. ಮಧುರ ಅವರೇ, ಇಂಥ ಆಫರ್ ಮತ್ತೆ ಸಿಗಲ್ಲ, ಯೋಚನೆ ಮಾಡಿ. ಲೈ ಬಾಂಡ್ಲಿ, ಅವ್ಳು ಬರಲ್ಲ ಅಂತ ಹೇಳಿದ್ಲು ತಾನೆ, ಮತ್ತೆ ಯಾಕೋ ಬಲವಂತ ಮಾಡ್ತಿದ್ಯಾ? ಜಾನಿ ಬಾಯ್, ಇದು ತುಂಬಾ ಒಳ್ಳೆ ಆಫರು, ಮತ್ತೆ ಸಿಗಲ್ಲ. ನೀವೇ ಹೋಗ್ಬೇಕು ಅಂದ್ಕೊಂಡ್ರು 10,000 ರೂಪಾಯಿ ಖರ್ಚಾಗುತ್ತೆ. ನಾವು ಬರೀ 3,000ದಲ್ಲಿ ಕುಲು ಮನಾಲಿ ಕಳಿಸ್ತಾ ಇದೀವಿ. 3 ದಿನ 2 ನೈಟ್ ಸ್ಟೇ ಫ್ರೀ, ಅದ್ರ ಜೊತೆಗೆ ಊಟ ತಿಂಡಿ ಎಣ್ಣೆನು ನಮ್ ಕಡೆಯಿಂದಾನೆ. ಸೂರಿ, 10,000 ಇರ್ಲಿ, ಜೇಬಲ್ 300 ರೂಪಾಯಿ ಇಲ್ಲ, ಇನ್ 3,000 ಕೊಡ್ತಾರ? ಅದು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಜಾನಿ ಬಾಯ್, ಎಲ್ಲಾದ್ರೂ ಸಾಲ ಮಾಡಿ, ಇದೇ ನಿಮ್ಗೆ ಗೊತ್ತಲ್ವಲ್ಲ. ಆ ಗೌಡ್ರು ನೋಡಿ, ಅವ್ರನ್ನ ಸೇರಿಸಿ 2 ಟಿಕೆಟ್ ಬುಕ್ ಮಾಡ್ಬಿಟ್ಟಿದ್ದಾರೆ. ಪಾರೋರು ಕುಲು ಮನಾಲಿಗೆ ಬರ್ತಿದಾರೇನೋ? ಅದು ನೀನ್ ಇಷ್ಟೊಂದು ಕೇಳ್ಕೊತಾ ಇದೀಯಾ? ಇವರು ಉದ್ಧಾರ ಆಗ್ಬೇಕು ಅಂತ ಏನೇನೋ ಮಾಡ್ತಿದ್ದಾರೆ, ನಮ್ಮಿಂದಾನೆ ಉದ್ಧಾರ ಆಗ್ಲಿ ಬಿಡು. ಸೂರ್ಯ, ನಮ್ಗೆ ಟಿಕೆಟ್ ಬುಕ್ ಮಾಡ್ಬಿಡ. ಉಮ್ಮತ್ತೂರು ಮಿಳ್ಳೆ, ನೀ ಎಂತ ಕಿತ್ತೋದ್ ನನ್ನ ಮಗ ಅಂತ ನನಗೆ ಗೊತ್ತು. ಮೊದ್ಲಟ್ಟಿಂದ ಆಚೆಗೋಗು. ರಾಜೋರೆ, ನಾ ಹೇಳಿಲ್ವಾ ನಮ್ ಬಾವ ನಿಮ್ ಪೇಪರ್ ಎಲ್ಲ ಒಪ್ಪಕ್ಕಿಲ್ಲ ಅಂತ? ನನ್ನ ಆಸ್ತಿ ಪತ್ರ ಎಲ್ಲ ಅಡ ಇಟ್ಟುಬಿಟ್ಯಾ? ಬಾವು, ನಾ ಹೇಳಿದ್ ನಿಮ್ ಆಸ್ತಿ ಪೇಪರ್ ಅಲ್ಲ, ಇವ್ರ ಟೂರ್ ಪೇಪರು. ಅಯ್ಯೋ, ತಡ್ಡು ಪೊಟ್ಟೆತ್ತದೆ, ಅದು ಪೇಪರ್ ಅಲ್ಲ, ಆಫರು. ಹೌದು ಗೌಡ್ರೆ, ಈ ತರ ಆಫರ್ ಮತ್ತೆ ಸಿಗಲ್ಲ. ಆ ಕೆಲಸ ಹೇಳ್ತಿರೋ ಜಾನಿನೇ 2 ಟಿಕೆಟ್ ಬುಕ್ ಮಾಡಿದ್ದಾರೆ. ಮಧುರ ಅವರು ಬಂದರೆ ತಕಡ ಬುಕ್ ಮಾಡು. ರೀ ಗೌಡ್ರೆ, ನೀವಾಗೆ ಹೋಗ್ತೀನಿ ಅಂದ್ರೆ 10,000 ರೂಪಾಯಿ ಖರ್ಚಾಗುತ್ತೆ. ಅಂತವ್ರು ನಾನು 3,000 ರೂಪಾಯಿ ಕರ್ಕೊಂಡು ಹೋಗ್ತೀನಿ ಅಂತಿದ್ದೀನಿ, ಅದ್ರಲ್ಲೂ ಸಾಲ ಹೇಳ್ತಿರಲ್ಲ. ಅಡ ಉಮ್ಮತ್ತೂರು ಮಿಳ್ಳೆ, ನಾನು ನಿನಗೆ ಕೆಲಸ ಕೊಡ್ದೇವ್ರು, ನನಗೆ 1,000 ಬಿಟ್ಟು ಕೊಡಲ್ವಾ? ಆಗಲ್ಲ ಆಗಲ್ಲ, ನೀವು ಕೆಲಸ ಮಾತ್ರ ಕೊಟ್ಟಿದ್ದೀರಾ, ನನ್ನ ಸಂಬಳ ಕರೆಕ್ಟಾಗಿ ಕೊಡೋದೇ ಇಲ್ವಲ್ಲ. ಈಗ ಏನು 3,000 ರೂಪಾಯಿ ಕರೆಕ್ಟಾಗಿ ಕೊಟ್ರೆ ಟಿಕೆಟ್ ಬುಕ್ ಮಾಡ್ತೀನಿ, ಇಲ್ಲಾಂದ್ರೆ ಅಷ್ಟೇ. ಒಂದು ನಿಮಿಷ ತಗಪ್ಪ. ಬಂದೆ. ಹಾಂ ಪಾರು, ಈಗ ಖುಷಿ ಆಯ್ತಾ? ಹೊಸಿ ಖುಷಿ ಆಯ್ತು. ಇನ್ನೊಸಿ ದುಃಖ ಆಯ್ತಾ? ಹಂಗೇನಿಲ್ಲ, ತಾಳಿ ಕಟ್ ಕರ್ಕೊಂಡು ಹೋಗಿದ್ರೆ ಪೂರ್ತಿ ಖುಷಿಯಾಗಿರೋದು. ನಿನ್ನೆ ಒಬ್ಬ ಬಲೂನ್ ತರ ಊದ್ಕೊಂಡಿದ್ದೀನಿ ಅಂತ ಬಂದು ಅಡ್ಮಿಟ್ ಆಗಿದ್ನಲ್ಲ, ಅವನಿಗೆ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿಸಿ 6 ಪ್ಯಾಕ್ಸ್ ಮಾಡಿಸ್ಬಿಟ್ಟಿದ್ದೀನಮ್ಮ. ಡಾಕ್ಟ್ರೆ, ಈಗ ಇವನ್ಗೆ ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟಾರಿ? ಹೌದು ಜಾನಿ, ನನಗೂ ಅದೇ ಕ್ಯೂರಿಯಾಸಿಟಿ, ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಮವ,
ಪೇಷಂಟ್ಗಳ ಮುಂದೆ ತುಂಬ ಒಬ್ಳು ಬೇಡಿ ನಂಗೆ ನಾಚಿಕೆ ಆಗುತ್ತೆ ನಿಮ್ಗೆ ಅದು ಬೇರೆ ಇದ್ದದು